ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಲೋಕಸಭಾ ಕಲಾಪ ಮತ್ತೆ ಮುಂದೂಡಿಕೆಯಾಗಿದೆ. ಈಗ ನೀಟ್ ಗದ್ದಲಕ್ಕೆ ಮತ್ತೆ ಸಂಸತ್ ಕಲಾಪ ಬಲಿಯಾಗಿದೆ. ಲೋಕಸಭೆ ರಾಜ್ಯಸಭೆ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆಯಾಗಿದೆ. ಚರ್ಚೆಗೆ ಸಿದ್ಧ ಅಂದ್ರೂ ವಿಪಕ್ಷಗಳಿಂದ ತೀವ್ರ ಪ್ರತಿಭಟನೆ ನಡೀತಾ ಇದೆ. ಕೇಂದ್ರ ಸರ್ಕಾರ ನಾವು ಈ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ರೆಡಿ ಅಂತ ಹೇಳ್ತಾ ಇದೆ. ಆದರೆ ಅದಕ್ಕೆ ವಿಪಕ್ಷಗಳು ಒಪ್ಕೊಳ್ತಾ ಇಲ್ಲ. ಲೋಕಸಭೆ ರಾಜ್ಯಸಭೆ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಚರ್ಚೆಗೆ ಸಿದ್ಧ ಅಂದ್ರೂ ವಿಪಕ್ಷಗಳು ಮಾತ್ರ ತೀವ್ರ ಪ್ರತಿಭಟನೆಯನ್ನು ನಡೆಸ್ತಾ ಇರೋದು. ವಿಪಕ್ಷ ನಾಯಕರ ಗದ್ದಲದಿಂದ ಕಲಾಪ 2ನೇ ಬಾರಿಗೆ ಮುಂದೂಡಿಕೆ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಇದು ಮುಗಿಯದ ಕತೆ. ಇವತ್ತು ಕೂಡ ಕಾಂಗ್ರೆಸ್ ಬ್ಲ್ಯಾಕ್ ಡೇ ಶುರು ಮಾಡಿದೆ. ಇದೆಲ್ಲದರ ಜೊತೆಗೆ ಲೋಕಸಭೆಯಲ್ಲಿ ಗದ್ದಲ ಕೋಲಾಹಲ ಮುಂದುವರಿತಾ ಇರೋದು. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಇವತ್ತು ಕೂಡ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂದರೆ 3ನೇ ದಿನ, ಇದು ಸತತ 3ನೇ ದಿನ. ಇವತ್ತು ಕೂಡ ಕಲಾಪವನ್ನು ಮತ್ತೆ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ. ಬಹುತೇಕ ಇವತ್ತು ಕೂಡ ಕಲಾಪ ನಡೆಯೋದು ಡೌಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಸರ್ಕಾರದ ವತಿಯಿಂದ ಲೋಕಸಭಾ ಕಲಾಪ ಆರಂಭ ಆದ ಕೂಡಲೇ ಮೊದಲು ಮಾತನಾಡಿದ್ದು ಕಿರಣ್ ರಿಜಿಜು ಅವರು ಹೇಳಿದ್ದು, ಕೇಂದ್ರ ಸಚಿವ ರಿಜಿಜು ಪ್ರಕಾರ ನಾವು ಚರ್ಚೆಗೆ ಸಿದ್ಧರಿದ್ದೇವೆ. ಅಂದರೆ ಸರ್ಕಾರ ನೀಟ್ ಹಗರಣ ಕುರಿತಾಗಿ ನೀವೇನು ನೀಟ್ ಅಕ್ರಮದ ಪ್ರಶ್ನೆ ಎತ್ತಿದ್ದೀರಿ ಅದ್ರ ಕುರಿತು ಚರ್ಚೆಗೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳ್ಬಿಟ್ಟು ಕಿರಣ್ ರಿಜಿಜು ಘೋಷಣೆ ಮಾಡಿದ್ರು. ಆದರೆ ವಿರೋಧ ಪಕ್ಷ ಸದಸ್ಯರು ಕೇಳ್ತಿರೋದೇನೆಂದರೆ, ಕೇವಲ ಅದು ನೀಟ್ ಹಗರಣದ ಚರ್ಚೆ ಮಾಡೋದಷ್ಟೇ ಅಲ್ಲ, ಮೊದಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಏನಿದ್ದಾರೆ ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಡಬೇಕು. ಅವರು ರಾಜೀನಾಮೆ ಕೊಟ್ಟ ಬಳಿಕ ನಾವು ಅದರ ಬಗ್ಗೆ ಚರ್ಚೆಗೆ ಸಿದ್ಧ ಅಂತೇಳ್ಬಿಟ್ಟು ವಿಪಕ್ಷದ ನಾಯಕರುಗಳು ಆಗ್ರಹ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ SP ನಾಯಕ ಅಖಿಲೇಶ್ ಸಿಂಗ್ ಯಾದವ್ ಇದ್ದಾರೆ. ಅವರು ಹೇಳಿದ್ದು, ಏನೊಂದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇದ್ರು, CJP ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ರು, ಅವ್ರ ಮೇಲೆ ಭೀಕರವಾಗಿ ಹಲ್ಲೆ ನಡೆಸಲಾಗಿದೆ, ಅವರ ಬಟ್ಟೆಯನ್ನು ಹರಿಯಲಾಗಿದೆ, ಹೆಣ್ಣು ಮಕ್ಕಳನ್ನು ಎಂತ ನೋಡ್ದಲ್ಲೇ ಅವ್ರ ಮೇಲೆ ಹಲ್ಲೆ ಮಾಡಲಾಗಿದೆ, ಜೊತೆಗೆ ಅವ್ರಿಗೆ ಮಾರಣಾಂತಿಕವಾಗಿ ಕೆಲವರಿಗೆ ಹಲ್ಲೆಗಳು ಕೂಡ ಆಗಿದೆ. ಈ ರೀತಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದಂಥ ಸರ್ಕಾರ ಅದರ ಹೊಣೆ ಬರಬೇಕು. ಮೊದಲಿಗೆ ಶಿಕ್ಷಣ ಸಚಿವ ರಾಜೀನಾಮೆ ಕೊಡಬೇಕು, ಆ ನಂತರವಷ್ಟೇ ಚರ್ಚೆಗೆ ಸಿದ್ಧ ಅಂತೇಳ್ಬಿಟ್ಟು ಲೋಕಸಭೆ ಒಳಗಡೆ SP ನಾಯಕ ಅಖಿಲೇಶ್ ಸಿಂಗ್ ಯಾದವ್ ಹೇಳಿದ್ರೆ, ಇತ್ತ ಲೋಕಸಭೆ ಹೊರಗಡೆ ಕಾಂಗ್ರೆಸ್ ನಾಯಕರು ಕಪ್ಪು ಬಟ್ಟೆಯನ್ನು ಧರಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇದೊಂದು ಕರಾಳ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಸರ್ಕಾರಕ್ಕೆ ಕೇವಲ ಲೋಕಸಭೆ ಅಥವಾ ರಾಜ್ಯಸಭೆ ಒಳಗೆ ಮಾತ್ರ ಅಲ್ಲ, ಸಂಸತ್ ಭವನದ ಹೊರಗೂ ಕೂಡ ಪ್ರತಿಭಟನೆ ವ್ಯಕ್ತ ಆಗ್ತಿದೆ. ಇನ್ನೊಂದು ಕಡೆ ಜಂತರ್ ಮಂತರ್ನಲ್ಲಿ ಕೂಡ CJPಯ 3ನೇ ದಿನದ ಪ್ರತಿಭಟನೆ ಕೂಡ ಇನ್ನಷ್ಟು ಉಗ್ರ ಸ್ವರೂಪಕ್ಕೆ ತಿರುಗಿದೆ. ಹೀಗಾಗಿ CJP ಪ್ರತಿಭಟನೆ ಏನಿದೆ ಅದಕ್ಕೆ ಇನ್ನಷ್ಟು ಸಾಕಷ್ಟು ಲಕ್ಷ ಸಂಖ್ಯೆಯಲ್ಲಿ ಜನ ಸೇರೋ ಸಾಧ್ಯತೆ ಇರೋದ್ರಿಂದ ಏನೊಂದು ಸಂಸತ್ ಭವನ ಇದೆ ಅದರ ಆಯಕಟ್ಟಿನ ಪ್ರದೇಶಗಳಲ್ಲಿರುವಂಥ ಮೆಟ್ರೋ ಸ್ಟೇಷನ್ಗಳಲ್ಲಿ ಕೂಡ ಏನೊಂದು ಮೆಟ್ರೋ ಸ್ಟೇಷನ್ಗಳನ್ನೇ ಬಂದ್ ಮಾಡಲಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಏನು ಮಾಡುತ್ತೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಪಡೆಯುತ್ತಾ ಅನ್ನೋದು ಈಗ ಸದ್ಯ ಇರೋಂಥ ಪ್ರಶ್ನೆ. ರಾಮ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. CJP ನಿಯೋಗದ ಜೊತೆ ಸೆಕೆಂಡ್ ರೌಂಡ್ ಮೀಟಿಂಗ್. CJP ನಿಯೋಗದ ಭೇಟಿಗೆ JP ನಡ್ಡಾ ಟೈಮ್ ಫಿಕ್ಸ್ ಮಾಡಿದ್ದಾರೆ.
ಕೆಲವೇ ಕ್ಷಣಗಳಲ್ಲಿ ಸಿಜೆಪಿ ಮುಖಂಡರ ಜೊತೆ ಮಾತುಕತೆಯಾಗಿರೋದು. ಮೊನ್ನೆಯಷ್ಟೇ ಸಿಜೆಪಿ ಮುಖಂಡರ ಜೊತೆ ಮಾತನಾಡಿದ್ರು ಜೆ.ಪಿ. ನಡ್ಡಾ. ಸಿಜೆಪಿ ಸಂಸತ್ ಚಲೋ ನಡೆದ ದಿನ ನಡ್ಡಾ ಅವರು ಚರ್ಚಿಸಿದ್ರು. ಧರಣಿ ಕೈ ಬಿಡುವಂತೆ ಮನವಿಯನ್ನ ಮಾಡಿದ್ರು ಜೆ.ಪಿ. ನಡ್ಡಾ. ನಿನ್ನೆ ಪ್ರತಿಭಟನೆ ಮತ್ತಷ್ಟು ತೀವ್ರಗೊಂಡ ಹಿನ್ನೆಲೆ ಇಂದು ಮತ್ತೊಂದು ಸುತ್ತಿನ ಮಾತುಕತೆಗೆ ರೆಡಿಯಾಗಿರೋದು. ಬಿಜೆಪಿ ನಿಯೋಗದ ಜೊತೆ ಸೆಕೆಂಡ್ ರೌಂಡ್ ಮೀಟಿಂಗ್. ಸಿಜೆಪಿ ನಿಯೋಗದ ಭೇಟಿಗೆ ಜೆ.ಪಿ. ನಡ್ಡಾ ಟೈಮ್ ಫಿಕ್ಸ್ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿಜೆಪಿ ಮುಖಂಡರ ಜೊತೆಗೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಮೊನ್ನೆಯಷ್ಟೇ ಸಿಜೆಪಿ ಮುಖಂಡರ ಜೊತೆ ನಡ್ಡಾ ಅವರು ಮಾತನಾಡಿದ್ರು. ಸಿಜೆಪಿ ಸಂಸತ್ ಚಲೋ ನಡೆದ ದಿನ ಚರ್ಚಿಸಿದ್ರು ನಡ್ಡಾ. ಧರಣಿ ಕೈಬಿಡುವಂತೆ ಮನವಿಯನ್ನ ಮಾಡಿದ್ರು. ನಿನ್ನೆ ಪ್ರತಿಭಟನೆ ಮತ್ತಷ್ಟು ತೀವ್ರಗೊಂಡಿತು. ಈ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ಸುತ್ತಿನ ಮಾತುಕತೆಗೆ ನಾವು ರೆಡಿ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ದಿಲೀಪ್ ಗಮನಿಸ್ತಾನೆ ಇದ್ದೀವಿ, ಈ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಇದೆಲ್ಲದರ ಜೊತೆಗೆ ಈಗ ಎರಡನೇ ರೌಂಡ್ ಮೀಟಿಂಗಿಗೆ ಜೆ.ಪಿ. ನಡ್ಡಾ ಅವರು ಟೈಮ್ ಫಿಕ್ಸ್ ಮಾಡಿದ್ದಾರೆ ಸಿಜೆಪಿ ಅವ್ರ ಜೊತೆಗೆ. ಸೊ ಈ ಸಂದರ್ಭದಲ್ಲಿ ಸಿಜೆಪಿ ಏನು ಬೇಡಿಕೆ ಇಡಬಹುದು? ರಾಮ್, ಮೊದಲನೇ ಸುತ್ತಿನ ಮಾತುಕತೆಯನ್ನು ಸಿಜೆಪಿ ಜೊತೆಗೆ ಮೊದಲನೇ ಸುತ್ತಿನ ಮಾತುಕತೆ ನಡೀತು. ಅವ್ರು ಯಾವಾಗ ಸಂಸತ್ ಭವನ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಆವಾಗ ಆ ಸಂದರ್ಭದಲ್ಲಿ ಕೂಡ ಸಿಜೆಪಿ ಹೇಳಿದ್ದು ಮೊದಲನೇ ಬೇಡಿಕೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಆ ನಂತರದ ಬೇಡಿಕೆಗಳೇನಿದೆ ಅದನ್ನು ನಂತರ ಮಾತಾಡೋಣ ಅಂತ. ಈಗಲೂ ಕೂಡ ಸಿಜೆಪಿ ಹೇಳ್ತಿರೋದು ಅದೇನೇ, ಪ್ರಮುಖವಾಗಿ ಜೆ.ಪಿ. ನಡ್ಡಾ ಅವರು ರಾಜೀನಾಮೆ ಕೊಡಬೇಕು, ಏನೊಂದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ. ಆದರೆ ಈ ಮಾತುಕತೆ ಮಧ್ಯಸ್ಥಿಕೆಯನ್ನು ವಹಿಸಿರೋರು ಈ ಹಿಂದೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾಗಿದ್ದಂಥ ಜೆ.ಪಿ. ನಡ್ಡಾ ಅವರು ಸದ್ಯ ಆರೋಗ್ಯ ಸಚಿವರಾಗಿದ್ದಾರೆ. ಆದರೆ ಇಲ್ಲಿ ಜೆ.ಪಿ. ನಡ್ಡಾ ಅವ್ರನ್ನ ರಂಗಕ್ಕಿಳಿಸಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಹೀಗಾಗಿ ಜೆ.ಪಿ. ನಡ್ಡಾ ಅವರು ಈ ಒಂದು ಸಿಜೆಪಿ ಕಾರ್ಯಕರ್ತರ ಜೊತೆಗೆ ಏನು ಸಂಧಾನ ಮಾಡ್ತಾರೆ ಅನ್ನೋದು ಈಗ ಸದ್ಯಕ್ಕೆ ಇರುವಂಥ ಕುತೂಹಲ. ಯಾಕೆಂದರೆ ಜೆ.ಪಿ. ನಡ್ಡಾ ಅವರು ಸಂಧಾನ ಮಾತುಕತೆಯಲ್ಲಿ ಎತ್ತಿದ ಕೈ ಅಂತ ಹೇಳ್ಬಿಟ್ಟು ಬಿಜೆಪಿನಲ್ಲಿ ಪರಿಭಾವಿಸಲಾಗುತ್ತೆ. ಹಾಗಾಗಿ ಜೆ.ಪಿ. ನಡ್ಡಾ ಅವರು ಸಿಜೆಪಿ ಕಾರ್ಯಕರ್ತರ ಜೊತೆ ಮಾತುಕತೆ ನಡೆಸಿದ ಸಂದರ್ಭದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಹೊರತುಪಡಿಸಿ ಬೇರೆ ಇನ್ನೇನೆಲ್ಲ ಷರತ್ತುಗಳಿದ್ದಾವೋ ಅದಕ್ಕೆ ಮಣೆ ಹಾಕೋ ಸಾಧ್ಯತೆ ಇದೆ. ಆದರೆ ಸಿಜೆಪಿ ಆಗ್ರಹ ಮಾಡ್ತಿರೋದು ಮೊದಲಿಗೆ ಏನೊಂದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನೇ ಅವರು ಪ್ರಧಾನವಾಗಿ ಸಿಜೆಪಿ ಆಗ್ರಹಿಸ್ತಿರೋದ್ರಿಂದ ಏನು ಜೆ.ಪಿ. ನಡ್ಡಾ ಅವರು ಇವತ್ತು ಎರಡನೇ ಸುತ್ತಿನ ಮಾತುಕತೆ ಏನು ನಡೆಸ್ತಾರೆ ಅದು ಕೂಡ ಸಾಕಷ್ಟು ಕುತೂಹಲ ಕೇಳಿಸಿದೆ. ಮತ್ತು ಈ ಒಂದು ಮಾತುಕತೆ ಫಲಪ್ರದ ಆಗುತ್ತಾ ಅಂತಾನೆ ಅನುಮಾನ ವ್ಯಕ್ತ ಆಗ್ತಾ ಇದೆ. ರಾಮ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ನೀಟ್ ಅಕ್ರಮ ಖಂಡಿಸಿ ಇಂದು ಕೂಡ ಪ್ರತಿಭಟನೆ ಪಕ್ಕಾ. ಇವತ್ತು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಜಂತರ್ ಮಂತರ್ನಲ್ಲಿ 3ನೇ ದಿನದ ಪ್ರತಿಭಟನೆಗೆ ಸಿಜೆಪಿ ಸಜ್ಜಾಗಿದೆ. ಹೆಚ್ಚು ವಿದ್ಯಾರ್ಥಿಗಳು ಬೀದಿಗಿಳಿದ್ರೆ ದೆಹಲಿ ರಣಾಂಗಣ ಗ್ಯಾರಂಟಿ. ದೆಹಲಿಯ ಮೆಟ್ರೋ ನಿಲ್ದಾಣಗಳಿಗೂ ವಿದ್ಯಾರ್ಥಿಗಳು ನುಗ್ಗುವ ಆತಂಕ ಇದೆ. ದೆಹಲಿಯ 16 ಮೆಟ್ರೋ ಸ್ಟೇಷನ್ಗಳು ಕ್ಲೋಸ್. ಜನಪಥ್, ರಾಜೀವ್ ಚೌಕ್, ಪಟೇಲ್ ಚೌಕ್ ಸ್ಟೇಷನ್ ಕ್ಲೋಸ್ ಆಗಿದ್ದಾವೆ. ಸೆಂಟ್ರಲ್ ಸೆಕ್ರೆಟರಿಯೇಟ್ ಸೇರಿ 16 ಮೆಟ್ರೋ ಸ್ಟೇಷನ್ಗಳು ಬಂದ್ ಆಗಿರೋದು. ಮುಂಜಾಗ್ರತಾ ಕ್ರಮವಾಗಿ ಮೆಟ್ರೋ ನಿಲ್ದಾಣಗಳನ್ನು ಬಂದ್ ಮಾಡಿದೆ ಡಿಎಂಆರ್ಸಿ. ನೋಡಿ, ನೀಟ್ ಅಕ್ರಮ ಖಂಡಿಸಿ ಇವತ್ತು ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯೋದು ಪಕ್ಕಾ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾಗಿನೇ ಆಲ್ಮೋಸ್ಟ್ ಅಲ್ಲಿನ ಮೆಟ್ರೋ ಸ್ಟೇಷನ್ಗಳೆಲ್ಲ ಬಂದ್ ಆಗಿದ್ದಾವೆ. ಹೆಚ್ಚು ವಿದ್ಯಾರ್ಥಿಗಳು ಬೀದಿಗಿಳಿದು ಬಿಟ್ರೆ ದೊಡ್ಡ ರಣಾಂಗಣವೇ ಆಗಿಬಿಡುತ್ತೆ. ಎಸ್ ದಿಲೀಪ್, ನಾವು ಗಮನಿಸ್ತಾ ಇದ್ದೀವಿ, ಈಗ ಕಂಟಿನ್ಯೂಯಸ್ ಆಗಿ ಹೋರಾಟ ಮುಂದುವರಿತಾ ಇದೆ. ಇವತ್ತು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಯುತ್ತೆ ದೆಹಲಿಯಲ್ಲಿ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿಯಾದಂಥ ಪ್ರತಿಭಟನೆ ನಡಿಬಹುದು ಅಂದರೆ ಹಿಂಸಾ ರೂಪ ತಾಳಿತ್ತು ನಿನ್ನೆ ಮೊನ್ನೆ ಎಲ್ಲ ನಾವು ಗಮನಿಸಿದ ಹಾಗೆ. ಬಟ್ ಇವತ್ತು ಹೇಗಿರುತ್ತೆ ಆ ಒಂದು ಪ್ರತಿಭಟನೆ? ರಾಮು, ಯಾವಾಗಲೇ ಆದರೂ ಸಂಸತ್ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಜಂತರ್ ಮಂತರ್ನಲ್ಲಿ ನಡೆಯೋ ಪ್ರತಿಭಟನೆಗೆ ಭಾರಿ ಒಂದು ಮಹತ್ವ ಸಿಗುತ್ತೆ. ಯಾಕೆಂದರೆ ಅಧಿವೇಶನಗಳು ನಡೀತಿರೋಂಥ ಸಮಯದಲ್ಲಿ ಸರ್ಕಾರವನ್ನು ಮತ್ತು ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಈ ಒಂದು ಪ್ರತಿಭಟನೆಗಳು ಪ್ರಧಾನ ಅಸ್ತ್ರವಾಗಿ ಬಳಕೆ ಆಗ್ತವೆ. ಅದರಲ್ಲೂ ಕೂಡ ಈ ಪ್ರತಿಭಟನೆ ಹಲವು ದಿನಗಳಿಂದ ನಡ್ಕೊಂಡು ಬರ್ತಾ ಇತ್ತು. ಸೋನಮ್ ವಾಂಗ್ಚುಕ್ ಅವರು ಅದೇ ಸ್ಥಳದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಿದ್ರು. ಆದರೆ ಆಗ ಇದು ಇದ್ದಂಥ ತೀವ್ರತೆಗಿಂತಲೂ ಈಗ ಅಧಿವೇಶನ ನಡೀತಿರೋ ಸಂದರ್ಭದಲ್ಲಿ ಇದರ ತೀವ್ರತೆ ಇನ್ನೂ ಹೆಚ್ಚಾಗುತ್ತೆ. ಈ ತೀವ್ರತೆ ಹೆಚ್ಚಾಗುತ್ತೆ ಅನ್ನೋ ಅರಿವಿರೋ ಕಾರಣದಿಂದನೇ ಸಿಜೆಪಿ ಈ ಪ್ರತಿಭಟನೆಯನ್ನು ಇನ್ನಷ್ಟು ತೀವ್ರ ಸ್ವರೂಪಕ್ಕೆ ತಗೊಂಡೋಗೋಕ್ಕೆ ನಿರ್ಧಾರ ಮಾಡಿದೆ. ಇನ್ನೂ ಹೆಚ್ಚಿನ ಜನರನ್ನು ಈ ಪ್ರತಿಭಟನಾ ಸ್ಥಳಕ್ಕೆ ನಿಯೋಜನೆ ಮಾಡೋದಕ್ಕೆ ಮುಂದಾಗಿದೆ. ಹೀಗಾಗಿ
ರಸ್ತೆ ಮಾರ್ಗವಾಗಿ ಏನು ಪ್ರತಿಭಟನಾಕಾರರು ಬರ್ತಾರೆ ಅವರನ್ನು ತಡೆಯೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿತ್ತು. ಇದೀಗ ಮೆಟ್ರೋಗಳ ಮೂಲಕ ಪ್ರತಿಭಟನಾಕಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬಹುದು ಅನ್ನೋ ಕಾರಣಕ್ಕೆ ಏನೊಂದು ಸಂಸತ್ ಭವನದ ಆಸುಪಾಸಿನಲ್ಲಿರುವಂಥ ಎಲ್ಲ ಮೆಟ್ರೋ ಸ್ಟೇಷನ್ಗಳನ್ನು ಬಂದ್ ಮಾಡಲಾಗಿದೆ. ಈ ಮೂಲಕ ಈ ಪ್ರತಿಭಟನೆಗೆ ಹೆಚ್ಚಿನ ಸಂಖ್ಯೆಯ ಜನರು ಬರ್ದಲೇ ಇರೋ ರೀತಿ ತಡೆಯುವಂಥ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆದರೆ ಜನರು ಕಾಲ್ನಡಿಗೆಯಲ್ಲೇ ಬಂದು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಭಾರಿ ಪ್ರಮಾಣದ ಜನ ಭಾಗಿಯಾಗ್ತಾ ಇದ್ದಾರೆ. ಆದರೆ ಈ ಪ್ರತಿಭಟನಾಕಾರರು ಜಂತರ್ ಮಂತರ್ ಮೈದಾನ ಏನಿದೆ ಅದನ್ನು ದಾಟಿ ಅವರೇನಾದರೂ ಸಂಸತ್ ಭವನ ಕಡೆ ಹೊರಟಾಗ ಮೊನ್ನೆ ಆದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಸಂಸತ್ ಭವನದ ಬಳಿ ಆ ಪ್ರತಿಭಟನಾಕಾರರು ಬರದಂತೆ ಮತ್ತು ಜಂತರ್ ಮಂತರ್ನಲ್ಲಿ ಅವರ ಪ್ರತಿಭಟನೆ ಸೀಮಿತ ಆಗಿರೋ ರೀತಿ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್.